ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಯಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದ್ದೀರಲ್ಲ. ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದು ಇರುತ್ತೆ ಸರ್. ನಿಮ್ಮ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನು ಸುಟ್ಟಾಕಿದ್ರು ಕೂಡ ನಿಮ್ಮ ತಂದೆ ಲೋನ್ ಸರ್ವೈವರು ಓದಿ ಅವರು ವಿದ್ಯಾವಂತರಾದರು. ಇಲ್ಲ ಸಿದ್ದರಾಮಯ್ಯನವರು ಹುಟ್ಟಿನಲ್ಲಿ ಹುಟ್ಟಿ ಕುರಿ ಕಾಯುವಂಥ ಸಮುದಾಯದಲ್ಲಿ ಹುಟ್ಟಿದವರು, ಅವರೂ ಕೂಡ ವಕೀಲರಾದರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರೂ ಒಳ್ಳೆಯ ಅವಕಾಶನ ಮಾಡಿಕೊಡ್ಬೋದಿತ್ತು. ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು, ಕಾರ್ಗಳು, ಒಂದೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆ ಥರ ಎಲ್ಲರೂ ಮಾಡ್ಕೊಡೋಕ್ಕಾಗಲ್ಲ. ಆ ಕಲಬುರಗಿ ಮಕ್ಕಳ ಭಾಗ ಆದರೂ ನೀವು ಯೋಚನೆ ಮಾಡ್ಬೋದಿತ್ತು. ಇದ್ಯಾವುದು ಮಾಡಲಿಲ್ಲ, ಪ್ರತಿನಿತ್ಯ RSS ಅಂತ ಬೈತೀರಿ.